ಸರ್ಕಾರ ರೈತ ಕುಟುಂಬಗಳ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನ ಪಡೆಯೋದಕ್ಕೆ ಆರ್ಥಿಕ ಬೆಂಬಲ ನೀಡುವಂತ ಒಂದು ಉದ್ದೇಶದಿಂದ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯನ್ನ ಜಾರಿಗೊಳಿಸಿದೆ. ಹಾಗಾದ್ರೆ ಇದರಲ್ಲಿ ಎಷ್ಟು ಹಣ ಸಿಗುತ್ತೆ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹೇಳ್ತಾ ಹೋಗ್ತೀನಿ. ಈ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಗರಿಷ್ಠ 11,000 ರೂಪಾಯಿವರೆಗೆ ಸ್ಕಾಲರ್ಶಿಪ್ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಶೈಕ್ಷಣಿಕ ಹಂತದ ಮೇಲೆ ಆ ಒಂದು ಮೊತ್ತ ವಿದ್ಯಾರ್ಥಿ ವೇತನ ಡಿಪೆಂಡ್ ಆಗಿರುತ್ತೆ. PUC, ITI, ಡಿಪ್ಲೊಮಾ ಅಂದ್ರೆ ಪ್ರೀ ಡಿಗ್ರಿ ಲೆವೆಲ್ ಆಗಿದ್ರೆ ಹುಡುಗರಿಗೆ 2,500 ರೂಪಾಯಿ, ಹುಡುಗಿಯರಿಗೆ 3,000 ರೂಪಾಯಿ ಸಿಗುತ್ತೆ. ಸಾಮಾನ್ಯ ಪದವಿ ಕೋರ್ಸ್ಗಳು ಅಂದ್ರೆ BA, BSc, BCom ಅಂತಂದ್ರೆ ಹುಡುಗರಿಗೆ 5,000, ಹುಡುಗಿಯರಿಗೆ 5,500 ರೂಪಾಯಿ ಸಿಗುತ್ತೆ. ಅದೇ ವೃತ್ತಿಪರ ಕೋರ್ಸ್ಗಳು ಪ್ರೊಫೆಷನಲ್ ಕೋರ್ಸಸ್ LLB ಆಗಿರ್ಬೋದು, ಪ್ಯಾರಾಮೆಡಿಕಲ್ ಆಗಿರ್ಬೋದು, B.Pharm ಆಗಿರ್ಬೋದು, ನರ್ಸಿಂಗ್ ಅಂತಂದ್ರೆ ಇಲ್ಲಿ ನಿಮ್ಗೆ ಹುಡುಗರಿಗೆ 7,500, ಹುಡುಗಿಯರಿಗೆ 8,000 ಸಿಗುತ್ತೆ. ಇನ್ನು ನೀವೇನಾದ್ರೂ MBBS, BE, B.Tech ಅಥವಾ ಸ್ನಾತಕೋತ್ತರ ಕೋರ್ಸ್ ಗಳನ್ನ ಓದ್ತಾ ಇದ್ರೆ ಹುಡುಗರಿಗೆ 10,000, ಹುಡುಗಿಯರಿಗೆ 11,000 ರೂಪಾಯಿವರೆಗೆ ಸಿಗುತ್ತೆ. ಸೊ ಹಾಗಾದ್ರೆ ಹೇಗೆ ಅರ್ಜಿ ಸಲ್ಲಿಸೋದು? ಮೊದಲನೇದಾಗಿ ನೀವು ಅಧಿಕೃತ ವೆಬ್ಸೈಟ್ಗೆ ಸ್ಕ್ರೀನ್ ಮೇಲೆ ಲಿಂಕ್ ಅನ್ನ ಹಾಕಿರ್ತೀನಿ, ಆ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟು ಲಾಗಿನ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು. ಬಾಸ್ ವಾಲಾ, ಬಿ ದ ಬಾಸ್.